ಅಯ್ಯೋ ಉಷಾ, ಒಳ್ಳೆ ಟೈಮ್ಗೆ ಏನೇ ಬಂದ್ಬಿಟ್ಟೆ ಕಣವ. ಒಳ್ಳೆ ಟೈಮ್ಗೆ ಏನೇ ಬಂದ್ಬಿಟ್ಟೆ ನೀನು. ಯವ್ವ, ಈ ಕಳ್ಳನ ಮಗ ಅವನಲ್ಲ, ಅಂದ್ರೆ ಅಳಿಮಯ್ಯ ಅವನಲ್ಲ, ಇವನು ನಮ್ಗೆಲ್ಲ ಬೌ 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 ಬೌನ ಬಿರಿಯಾನಿ ತಿನ್ಸ್ಬಿಟ್ಟವನೇ ಕಣವ. ನೀನು ಬೌ ಬೌ ಬಿರಿಯಾನಿ ತಿನ್ಸವನ? ಅಯ್ಯೋ ಅಮ್ಮ, ನಿಮಗೆ ಗೊತ್ತಿಲ್ವಾ? ಚೀನಾದಲ್ಲಿ ನಮ್ಮ ಥರ ಊಟ ಎಲ್ಲ ಮಾಡಲ್ಲ. ಇಲ್ಲಿ ಜಿರಳೆ ಅದು ಇದು ಎಲ್ಲನೂ ಹಾಕ್ಬಿಟ್ಟೇನೆ ಮಾಡೋದು. ಅವ್ರ ಊಟ ನಿಮಗೆ ಗೊತ್ತಿಲ್ವಾ? ನೀವೆಲ್ಲ ವಿಡಿಯೋದಲ್ಲಿ ನೋಡೇ ಇಲ್ವಾ? ನೀವು ನೋಡಿ ವಿಡಿಯೋದಲ್ಲೆಲ್ಲನೂ ಏಡಿ ಅವು ಇವು ಇಲ್ಲಿ ಜಿರಳೆ ಏನು ಬಿಡಲ್ಲ, ಎಲ್ಲನೂ ಸುಟ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತಾರೆ. ನೀವು ಚೀನಾ ಹುಡುಗನ ಹುಡುಕಿದ್ದೀರಾ ಅಂತಂದ್ರೆ ಇದೆಲ್ಲ ತಿನ್ನಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಮ್ಮ. ಇದೆಲ್ಲ ಮಾಮೂಲಿ ಚೀನಾದಲ್ಲಿ. ಅವ್ರಿಗೆ ಸ್ಪೆಷಲ್ ಅಲ್ಲ, ಅವ್ರಿಗೆ ಏನು ಸಿಕ್ಕರು ಬಿಡಲ್ಲ. ಅವರು ಎಲ್ಲನೂ ಹಂಗೆ ತಿಂತಾರೆ. ನನ್ನ ಪ್ರಕಾರ ಇದಕ್ಕೆ ಬರೀ ಬೌ ಬೌ ಒಂದು ಹಾಕಿರಲ್ಲ, ಇನ್ನೂ ಏನಾದರೂ ಎಕ್ಸ್ಟ್ರಾ ಜಿರ್ಲೆ ಪರ್ಲೆ ಎಲ್ಲ ಹಾಕಿರ್ತಾರೆ ಅಂತ ನನಗೆ ಅನ್ನಿಸ್ತೈತೆ. ಯವ್ವ, ಯವ್ವ ಯವ್ವ, ಅಯ್ಯೋ ಬೇವರ್ಸಿ ನನ್ನ ಮಗ ಅಂತ ಹುಡುಗನ್ ನೋಡ್ಬಿಟ್ಟವನೇ. ಯವ್ವ, ಅಯ್ಯೋ ಇಂಥ ಕಿತ್ತೋಗಿರೋ ಊಟ ಎಲ್ಲ ತಿಂತಾರ ಇವರು. ನಮ್ಮ ತಾಯಣೆ ನಂಗೆ ಗೊತ್ತಿರಲಿಲ್ಲ ಕಣಮ್ಮಿ, ನಮ್ಮ ಥರನೇ ತಿಂತಾರೆ ಅನ್ಕೊಂಡಿದ್ದೆ. ಈ ಬೇವರ್ಸಿ ನನ್ನ ಮಗ ಮಾಡ್ಕೊಟ್ಬಿಟ್ಟು ಹೆಂಗ್ ಕುಂತವ್ ನೋಡೆ, ಪಿಳಿ 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 ಕಣ್ಬಿಟ್ಕೊಬಿಟ್ಟು. ನಾಳೆ ಯಾಕೆ ನನ್ನ ಮಗ ಇರು ಮಾಡ್ತೀನಿ ನನ್ನ ಮಗಂಗೆ. ನಮ್ಮ ಜೀವನ ಎಲ್ಲ ಹಾಳು ಮಾಡ್ಬಿಟ್ನಲ್ಲೇಮ್ಮ. ಅಯ್ಯೋ ಉಷಾ, ಅವನು ಏನೇನೋ ಮಾತಾಡ್ತಾನೆ, ಏನೇನೋ ಹೇಳ್ತಾನೆ. ನನ್ನ ಮಗನ ಬಿಡಾಕಿಲ್ಲ, ಇರು ಮಾಡ್ತೀನಿ. ಇಂಥ ಅಳಿಮಯ್ಯನ ಕರ್ಕೊಬಿಟ್ಟು ಬಂದ್ಬಿಟ್ಟು ಜೀವನ ಪೂರ್ತಿ ನಾವು ಆವು ಇಲಿ ಜಿರ್ಲೆ ತಿನ್ಕೊಂಡು ಕುಂತ್ಕೊಳಕಾಯ್ತದ? ನಾವೇನು ಮನುಷ್ಯರಲ್ವ, ನಮ್ಮನೇನು ದೇವ ಮಾಡ್ಕೊಬಿಟ್ಟವ್ರ? ಮಾಡ್ತೀನಿ ನನ್ನ ಮಗಂಗೆ. ಏಯ್ ನಿನ್ ಮನ್ಕಾಯಾಗೋಗ. ಏಯ್ ಏನ್ಲ ಬಂದಿರ ದರ್ಬೇಸಿ ನಿನ್ಗೆ? ಹೋಗಿ ಹೋಗಿ ಬೋಗೋ ಬಿರಿಯಾನಿ ತಿನ್ಸ್ಬಿಟ್ಟಿದ್ದೀಗಲ್ಲ ನೀನು. ಎದೊಳ ಮ್ಯಾಕೆ, ಎದೊಳಲೆ ಮ್ಯಾಕೆ. ಏಯ್ ಕೊಂತ್ರಿ ನನ್ನ ಮಗನೇ, ಚಾಕು ಚಾಕು ಚಪ್ಪು ಚಕ್ಕು 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 ಅಂತ ಅಂದ್ಬಿಟ್ಟು ನಮ್ಗೇನಿಯ ನಾಯಿ ಬಿರಿಯಾನಿ ತಿನ್ನಿಸ್ತೀಯಲ್ಲ ಮೊಳ್ಳಿ ನನ್ನ ಮಗನೇ. ನಡಿಲ ಮನೆಯಿಂದ ಬೇವರ್ಸಿ ನನ್ನ ಮಗನೇ. ಚೀನನ ಗನ ಇರ್ರಿ, ನಿಯಂತ್ರಗನ ಇರು. ನಮ್ಮ ದೇವಸ ಸಂಸ್ಕೃತಿ ನಮಗೆ ಗೊತ್ತು. ನೀನು ಅದು ಹೆಂಗ್ಲ ನಮಗೆ ಜಿರ್ಲೆ ಪರ್ಲೆ ಎಲ್ಲ ಹಾಕ್ಬಿಟ್ಟು ಬೌ ಬೌ ಬಿರಿಯಾನಿ ಎಲ್ಲ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟೆ ನೀನು. ಕಂತ್ರಿ ನನ್ನ ಮಗನೇ, ನಿನ್ನಂತೂ ಬಿಡಕ್ಕಿಲ್ಲ. ನೀನು ಹುಟ್ಲಿಲ್ಲ ಅಂತ ಅನ್ಸ್ಬಿಡ್ತೀನಿ. ನೀನು ಏನಿಲ್ಲ ಅನ್ಕೊಂಬಿಟ್ಟಿದೀಯ ನೀನು. ನಾವು ಏನೋ ದುಡ್ಗಾಸೆ ಕೊಟ್ಬಿಟ್ಟು ನೀನು ಏನು ಕೊಟ್ಟರು ತಿನ್ಕೊಂಡು ಅಯ್ಯೋ ತಂದೆ ನೀನೇ ದೇವರು ಕಣಪ್ಪ, ನೀನೇ ಅಳಿಮಯ್ಯ ಕಣಪ್ಪ ಅಂತ ಹೇಳ್ಬಿಟ್ಟು ಇದು ಬಿಡ್ತೀವಿ ಹಂಗೆ ಅಂತ ಅನ್ಕೊಬಿಟ್ಟಿದ್ಯಲ್ಲ ನೀನು. ನಿನಗೆ ಇನ್ನೂ ಈ ಶಾರದಿಕತೆ ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿರೋರ್ಗೆ ಚೆನ್ನಾಗಿರ್ತೀನಿ, ಇಲ್ದಿದ್ದವ್ರಿಗೆ ನಾನಂತೂ ಸಂದಕ್ಕಿರಕ್ಕಿಲ್ಲ. ದೋರಿದ್ರು ನನ್ನ ಮಗನೇ. ಆ ಬ್ರೋಕರ್ ಬರಬೇಕಿತ್ತು ನಿನ್ನ ಜೊತೆಗೆ. ಬ್ರೋಕರ್ ಬಟ್ಟೆ ಒಗ್ದಂಗೆ ಒಗೆದು ಬಿಡ್ತಿದ್ದೆ ಕಳ್ ನನ್ನ ಮಗಂಗೆ. ಮಾಡ್ತೀನಿ ನಿನಗೆ ಬಿಡಕ್ಕಿಲ್ಲ. ನಡಿಲ ಈಚೆ ಕಡೆಗೆ. ಬೆಂಡ್ ಎತ್ತಲಿಲ್ಲ ಇವತ್ತು ಅಂದ್ರೆ ನನ್ನ ಹೆಸರು ಶಾರ್ದಿನಿ ಅಲ್ಲ. ನಡಿಲ ಅಕ್ಕ, ನಮ್ಮ ಪ್ಲಾನು ಚೆನ್ನಾಗಿ ವರ್ಕ್ ಆಯಿತು. ಸರಿಯಾಗಿ ಇವತ್ತು ನಮ್ಮಮ್ಮ ಒದೆ ತಿನ್ನಿಸಿ ಸರಿಯಾಗಿ ಬೆಂಡೆತ್ತಿ ಈಚೆ ಕಡೆಗೆ ಹಾಕತ್ತೀನಿ ನನ್ನ ಮಗನ. ಏನು ಡವ್ ಮಾಡ್ಕೊಂಡು ಬಂದವನೇ, ಅದೇನು ಬಿರಿಯಾನಿ ಮಾಡ್ಕೊಂಡು ಬಂದವನೋ ಏನೋ. ನನಗಂತೂ ನಗು ಬರ್ತೈತೆ. ಸುಮ್ಮನಿರು, ನಿನಗೂ ಇದೇ ಬೇಕು ತಾನೆ. ಅಯ್ಯೋ ಕಂತ್ರಿ ನನ್ನ ಮಗನೇ, ಇಷ್ಟು ದಿನ ನಾವು ಎಲ್ಲ ಉಳಿಸ್ಕೊಬಿಟ್ಟು ಬಂದಿರೋದೆಲ್ಲ ಒಂದೇ ಕಿತ್ತ ಹಾಳು ಮಾಡ್ಬಿಟ್ಟೆ ಅಲ್ವಾ ನೀನು. ನಿನ್ನಂತೂ ಬಿಡಕ್ಕಿಲ್ಲ. ಬೌ ಬೌ ಬಿರಿಯಾನಿ ಮಾಡಿಸ್ಬಿಟ್ಟು ನಮಗೆ ತಿನ್ನಿಸ್ತೀಗಲ್ಲ ನೀನು. ನಿನ್ನ ಭಾಷೆ ಅರ್ಥ ಆಗಕ್ಕಿಲ್ಲ. ನನ್ನ ಮಗ ಎಲ್ಲಿ ಬ್ರೋಕರು ಹಾಕಕ್ಕೆ ಬಿಡ್ಬೇಡ ಈ ನನ್ನ ಮಗಂಗೆ. ಅಯ್ಯೋ ಪ್ಲೀಸ್ ಪ್ಲೀಸ್ ಲೀವ್ ಮೀ. ಅಯ್ಯೋ ಏಡ್ಲಾ, ಈಗ ಯಾವ್ದೋ ಇಂಗ್ಲೀಷ್ ಟುಸ್ಸು ಪುಸ್ಸು ಅಂತ ಇದೆಯಲ್ವೇನ್ಲ ಕಂತ್ರಿ ನನ್ನ ಮಗನೇ. ಒಬ್ಬ ಶಿಟ್, ಪ್ಲೀಸ್ ಪ್ಲೀಸ್ ಲೀವ್ ಮೀ. ಏನಲ್ಲ ಅದು ಬುಡ 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 ಅನ್ನೋದು. ಕಂತ್ರಿ ನೀನು ನಮ್ಮನ್ನ ಏನು ಮಾಡ್ದೆ ಹೇಳಿ ನೀನು. ತಿನ್ನಿಸ್ಬಿಟ್ಟಲ್ಲ ನೀನು. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ತಿಂತೀವ ಬಿಡ್ತೀವ ಅಂತಲೂ ಕೇಳ್ತಿದ್ದಂಗೆ ಅಂದ್ರೆ ನೀನು ನಮ್ಮ ಸಂಸ್ಕೃತಿ ಬಗ್ಗೆ ಏನೋ ತಿಳ್ಕೊಂಡೇನೇ ಇಲ್ಲ. ಬಂದ್ಬಿಟ್ಟಿಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಬಂದ್ಬಿಟ್ಟಿಲಿ. ಅವರೇ ಮಾಡಕ್ಕೆ ಏನು ಮಾಡ್ತಾ ಇದ್ದೀಗ ನೀನು? ಯಾವ ವ್ಯವಸ್ಥೆ ಹೇಳ್ಕೊಟ್ಟ? ಆ ಬ್ರೋಕರ್ ಹೇಳ್ಕೊಟ್ನ ತಗೊಂಡೋಗ್ಬಿಟ್ಟು ಬೋಬೋ ಬಿರಿಯಾನಿ ತಗೊಂಡೋಗ್ಬಿಟ್ಟು ಆ ಶಾರದಿಗೂ ಶಾಂತಮ್ಮಂಗೂ ತಿನ್ಸಿ ಸುಮ್ಮನೆ ಆಯ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಬಿಟ್ನಾ. ನನ್ನ ಮಗನ್ ಬೆಂಡೆತ್ಬೇಕು ಇಟ್ಕೊಂಡು ಶಾರದಕ್ಕ ಫಸ್ಟು. ಈ ನನ್ನ ಮಗಂಗಲ್ಲ, ಆ ಬ್ರೋಕರ್ ನನ್ನ ಮಗನ ಹಿಡ್ಕೊಂಡು ಬೆಂಡೆತ್ಬೇಕಿತ್ತು ನೋಡಿ ನೀನು. ಎಂತ ಕಂತ್ರಿ ನನ್ನ ಮಗನ ಹುಡಿ ಕೊಟ್ಬಿಟ್ಟವನೆ ಅಂತ ಹೇಳ್ಬಿಟ್ಟು. ಅಲ್ಲ ಹುಷಾ ಹೇಳಿದ್ದಕ್ಕೆ ಸುರಾಯ್ತು. ಅಲ್ಲೆಲ್ಲ ಬರೀ ಜಿರ್ಲೆ ಪರ್ಲೆ ತಿನ್ಕೊಂಡಿರ್ತಾರಂತೆ. ನಾವು ಹೋಗ್ಬಿಟ್ಟು ಅಲ್ಲಿ ಜಿರ್ಲೆ ಪರ್ಲೆ ತಿನ್ಕೊಂಡಿರಕ್ಕಾಯ್ತದ? ಈ ನನ್ನ ಮಗ ನೋಡು ಹೆಂಗ್ ಮಾಡವನಿ ಅಂತ ಹೇಳ್ಬಿಟ್ಟು. ಇವ್ನು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾವನೆ? ಅದೇ ಕಣಕ್ಕ, ಚೀನಾ ಭಾಷೆ ಅಂತ ಅನ್ನಿಸ್ತದೆ. ಇದು ಚೀನಾ ಭಾಷೆ ಅಲ್ಲ. ಚೀನಾ ಭಾಷೆ ನನಗೆ ಬರ್ತೈತೆ, ಚೈನೀಸು ನನಗೆ ಬರುತ್ತೆ ಲ್ಯಾಂಗ್ವೇಜು. ಇದು ಚೈನೀಸ್ ಅಲ್ಲ. ಏನು ಚೈನಾ ಭಾಷೆನೂ ಅಲ್ವಾ? ಇಲ್ಲ, ಇದು ಚೈನಾ ಭಾಷೆ ಅಲ್ಲ ನನ್ಗನ್ನಿಸ್ದಂಗೆ. ಶಿವನ್ ಚೈನಾದವನು ಅಲ್ವೇ ಅಲ್ಲ ಅಂತ ಅನ್ನಿಸ್ತೈತೆ ನನ್ಗನ್ನಿಸ್ದಂಗೆ. ಚೈನಾದವರು ಈ ಥರ ಇರೋದೇ ಇಲ್ಲ. ಇನ್ನೊಂದೇನು ಗೊತ್ತಾ, ಚೈನಾದವರು ಬಿರಿಯಾನಿ ಅಂತ ಆ ಥರ ಎಲ್ಲ ಮಾಡೋ ಅಂಥ ಮನುಷ್ಯರಲ್ಲವೂ ಅಲ್ಲ. ಇವ್ನು ಯಾಕೋ ಮಿಸ್ ಹೊಡಿತೈತೆ. ನನ್ನ ಮಗ ಅಂತನೂ ಚೈನಾ ಮಾತಾಡ್ತಿಲ್ಲ. ಇವ್ನು ಮಾತಾಡ್ತಿರೋದು ಆ್ಯಕ್ಚುಲಿ ಒಂದು ಲ್ಯಾಂಗ್ವೇಜ್ ಅಲ್ವೇ ಅಲ್ಲ. ನೀನು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನೋಡು, ಇದ್ರಾಗೆ ಯಾವುದೂ ಇಲ್ಲ. ಈ ಭಾಷೆ ಒಂದು ಐತೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗ್ತಿರೋದೇನೇ ಇವಾಗ. ನೋಡು ಇಂಥ ಭಾಷೆಲ್ಲ ಐತಾ. ಅವ್ನು ಏನು ಮಾತಾಡ್ತಾವನೆ ಅಂತ ಒಂದು ಅರ್ಥ ಆಗ್ತಿಲ್ಲ. ನನಗನ್ನಿಸ್ದಂಗೆ ಎಲ್ಲೋ ಮಿಸ್ ಹೊಡಿತೈತೆ. ಶಿವನಂತೂ ಚೈನಾದನಂತೂ ಅಲ್ವೇ ಅಲ್ಲ. ಅವನ ಮುಖ, ಅವನ ಭಾಷೆ, ಅವನ ಡ್ರೆಸ್ಸು, ಅವನ ಇದು ನೋಡಿದ್ರೇ ಗೊತ್ತಾಗ್ತೈತೆ. ನನಗೆ ಯಾಕೋ ಎಲ್ಲೋ ಮೋಸ ನಡೀತೈತೆ ಅನ್ನಿಸ್ತೈತೆ.
ಎಲ್ರು ಹೇಳರು ಆ ಬ್ರೋಕರ್ ಸರಿ ಇಲ್ಲ, ಬರೀ ಸುಳ್ಳು ಹೇಳ್ತಾನೆ ಕಳ್ಳನ ಮಗ ಅಂತ ಹೇಳ್ಬಿಟ್ಟು ನಾವೇ ಏನಿಯ ಕೇಳಲಿಲ್ಲ. ಅಂದ್ರೆ ಇವನು ಯಾವನ ದೊಡ್ಡ ಫ್ರಾಡು ಅಂತ ಅನ್ನಿಸ್ತೈತೆ. ಬರೀ ಫ್ರಾಡ್ ಅಲ್ಲ, ದೊಡ್ಡ ಫ್ರಾಡ್ ನೀನೆ. ಆ ನನ್ನ ಮಗಂಗೆ ಸರಿಯಾಗಿ ಬೆಳಿ ಸುಮ್ಮನಿರು. ಅಮ್ಮ ಸರಿಯಾಗಿ ಬೆಂಡೆತ್ತಾಯ್ತಲ್ಲ, ಬೆಂಡೆತ್ಲಿ. ನನಗೇನೋ ಇವನು ಚೀನಾದನಂತೂ ಗ್ಯಾರಂಟಿ ಅಲ್ಲ, ನಿಜವಾಗ್ಲೂ ಚೀನಾದನಲ್ಲ ಇವನು. ನೋಡೋಣ ಏನಕ್ಕೆ ಬಂದವನೆ ಅಂತ ಆಮೇಲೆ ವಿಚಾರ ಮಾಡಿ ನೋಡೋಣ. ಏಳ ದರ್ಬೇಸಿ ಇನ್ನು ಏನೇನು ಹಾಕ್ಬಿಟ್ಟಿದೆ ಅದಕ್ಕೆ ತಿಂದಿದ್ದಕ್ಕೆ ಅಂತ ಹೇಳ್ಬಿಟ್ಟು ಏನ್ ಹಾಕಿದ್ದೆ ಅದಕ್ಕೆ? ಹಾ, ನಿಮ್ಮ ಅಜ್ಜಿನ ಬಡಿಯ. ಹಾ, ಈಗ ನಮ್ಮ ಭಾಷೆ ಅರ್ಥ ಆಗ್ದಂಗಿರ್ಬೋದು ಕೂಡ ಏಟುಗಳು ಅರ್ಥ ಆಯ್ತವೆ ತಾನೆ ನಿಂಗೆ? ಹಾ, ಅರ್ಥ ಆಗ್ಲೇಬೇಕು ನಿನಗೆ. ಕಂತ್ರಿ ನನ್ನ ಮಗನೇ ಕರಿಲ್ಲ, ಫೋನ್ ಮಾಡಿ ಕರಿಲ್ಲ. ಬ್ರೋಕರ್ಗೆ ಹಾಕೊಂಡು ರುಬ್ತೀನಿ. ಬ್ರೋಕರ್ ಕಂತ್ರಿಗೆ ನನ್ನ ಮಗುನೇನ ಸುಮ್ಕೆ ಬಿಟ್ಟೆನ ನಾನು. ಆ ಬ್ರೋಕರ್ ನನ್ನ ಮಗುನ ಕರಿಲ್ಲ ಅದು ಎಲ್ಲಿ ಬಿದ್ದವನ ಕರಿಲ್ಲ. ಅವನಿಗೆ ಫೋನ್ ಹಾಕ್ಲಾ. ನನ್ನ ಮಗ ಹುಡುಕಬಿಟ್ಟು ಬಂದವನೇ. ನಾನೇನೋ ಅಮೇರಿಕಾ ಅಂತ ಇಂಥ ದೇವಸುತ್ತರ ಅಂತ ಅನ್ಕೊಂಡ್ರೆ ಅಲ್ಲ. ಓ, ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳೋ ದೇಶ ನೀನು. Saçmışa, 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 saçmışa. ಅಲ್ಲ ನಮ್ಮನೆ ಬೈತಾ ಇದೀಗ. ಅಯ್ಯೋ ಅಕ್ಕ, ನಮ್ಮನೆ ಬೈತಾವ್ ನೀವನು. ಅಯ್ಯೋ ಹಳೆ ಬೇವರ್ಸಿ, ನಮ್ಮನೆ ಬೈತಾ ಇದೀಯಾ? ಈ ನನ್ನ ಮಗನ್ ಜುಟ್ಟು ಹಿಡ್ಕೊಂಡು ಹಿಂಗೆ ತರ್ದಾಕ್ಬಿಡ್ತೀನಿ ಕಣಕ್ಕ. ನೀನು ಅಷ್ಟೇ ಏನಿಯಾ. ಈ ನನ್ನ ಮಗನ ಮಾತ್ರ ಸುಮ್ಮನೆ ಬಿಡ್ಬೇಡ. ಹಾಕೊಂಡು ಚೆನ್ನಾಗಿ ಬೆಂಡೆತ್ತು ಈ ನನ್ನ ಮಗುನ. ಓಹೋ, ನಮ್ಮನೇನಿಯಾ ಬೈತಾವನೆ ಕಣಕ್ಕ. ಹೆಂಗ್ ಸಿಕ್ರ ಹಂಗೇನೇನಿಯಾ, ಹೆಂಗ್ ಬೈತಾವ್ ನೋಡು. ಸಿಕ್ರ ಭಾಷೆಗೆಲ್ಲ ನನ್ವೆ. ಇವತ್ತಿ ನನ್ನ ಮಗಂಗೆ ಐತೆ ಗ್ರಾಚಾರ. ಎಲ್ಲ ಬೈದಿದ್ದಮ್ಮನ ಏಳ. ಲೇ ಮಗಳೇ, ತಗೊಂಬಿಡ್ ಬಾರೆ ಪರ್ಕೆನ. ಪರ್ಕೆಗೆ ಪಟ್ಟ 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 ಹೊಡೆದು ಬಿಡ್ತೀನಿ. ಪರ್ಕೆ ತಗೊಂಬಿಡ್ ಬಾ ತಗೊಂಬಿಡ್ ಬಾ ಪರ್ಕೆಯ. ಓಹೋ, ನಮ್ಮನೆ ಇವನ್ ಭಾಷೆನಾಗ ಬೈತಾ ಇರೋದು ನೋಡಿ. ಹೆಂಗ್ ಸಿಕ್ರ ಹಂಗೆ ಬೈತಿರೋದು. ಪರವಾಗಿಲ್ಲ ಕಣೆ ಶಾಂತಮ್ಮ. ಓಹೋ, ಒಳಿಮಯ್ಯ ಅಂತ ಒಳಗಡೆ ಕರ್ಕೊಂಡ್ರೆ ಏನ್ ಮಾಡೋದು? ಹೆಂಗ್ ಸಿಕ್ರ ಹಂಗೆ ಏನಿ ಆಡ್ತಾವನಲ್ಲ ಬೇವರ್ಸಿ ಒಳಿಮಯ್ಯ ಇವನು. ನನ್ನ ಮಗುನ ಕುತ್ತಿಗೆ ಮೇಲೆ ಹಾಕಿ ಬಿಟ್ಟು ಕಳಿಸ್ಬಿಡ್ಬೇಕು ಈ ಬೇವರ್ಸಿನ. ಲೋಪರ್ ನನ್ನ ಮಗುನ, ಬೇವರ್ಸಿ ನನ್ನ ಮಗುನ. ಅಯ್ಯೋ, ಪ್ಲೀಸ್ ಲೀವ್ ಮೀ, ಪ್ಲೀಸ್ ಲೀವ್ ಮೀ. ಸಾಚ್ಬಿಚ್ಚ, ಸಾಚ್ಬಿಚ್ಚ, ಪ್ಲೀಸ್ ಲೀವ್ ಮೀ. ಇದು ಯಾವ ಲ್ಯಾಂಗ್ವೇಜು ಅಲ್ಲ. ಈ ನನ್ನ ಮಗ ಸುಮ್ಮನೆ ಟಂಗ್ ಟ್ವಿಸ್ಟ್ ಮಾಡ್ತಾವನಷ್ಟೇ. ಕಳ್ಳ ನನ್ನ ಮಗ. ಎಂತೆಂಥ ಜನ ಉಟ್ಕೊಂಡ್ಬಿಟ್ಟವ್ರಲ್ಲ. ಯಪ್ಪ ದೇವ್ರೆ, ಇವನು ಮೋಸ ಮಾಡ್ತಾವನೆ. ಹುಡುಗಿರು ಇವಾಗ ಸಿಗ್ತಿಲ್ಲ ಅಂತೇಳಿ ಯಾವ್ಯಾವ ನಾಟಕ ಆಡ್ಕೊಂಡು ಏನೇನು ಮಾಡ್ಕೊಂಡು ಬರ್ತಾನೋ ಏನೋ. ಅಂದರೆ ನನ್ನ ಪ್ರಕಾರ ಇವನು ಬಾಯಿ ಬಿಡಿಸ್ತೀನಿ ನಾನು. ಎಷ್ಟು ಮೋಸ ಮಾಡ್ತಿರ್ಬೇಡ ಇವನು. ಕಂತ್ರಿ ನನ್ನ ಮಗ. ಇವನು ಕನ್ನಡ ಬರ್ತೈತೆ. ಲೇ ಕೇಳಿಸ್ಕೊಂಡ ಅಯ್ಯೋ ಅಂದ. ನಿಜವಾಗ್ಲೂ ಇವನಿಗೆ ಕನ್ನಡ ಬರ್ತೈತೆ. ಅಕ್ಕ ನಿಜನಾ? ನಾನು ಡಾಕ್ಟರಮ್ಮ, 2-3 ದೇಶ ಓಡಾಡ್ಕೊಂಡು ಬಂದಿದ್ದೀನಿ. ಅಂಥದ್ರಾಗೆ ಇವನ್ ಕತೆ ಏನು ಅಂತ ನನಗೆ ಗೊತ್ತಾಗಕ್ಕಿಲ್ವ ಹೇಳು. ಈ ನನ್ನ ಮಗಂಗೆ ಬರ್ತದೆ. ಬ್ರೋಕರ್ ಏನೋ ಮೋಸ ಮಾಡೋಣ ಅಷ್ಟೇ. ಆ ನನ್ನ ಮಗ ಬ್ರೋಕರು ಕಮಿಷನ್ ಆಸೆಗೆ ಏನೋ ಮೋಸ ಮಾಡಿರ್ತಾನೆ. ಇವನು ಯಾವ ಚೈನಾದನೂ ಅಲ್ಲ, ಏನೂ ಅಲ್ಲ. ದೊಡ್ಡ ಫ್ರಾಡ್ ನನ್ನ ಮಗ ಇವನು. ಅಯ್ಯೋ ಅಕ್ಕ, ನೀನಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅಷ್ಟೇನಿಯ. ನಿಜವಾಗ್ಲೂ ನಮ್ಮಮ್ಮ ಬುಡ್ದಿದ್ದಂಗೆ ನನಗೆ ಈ ಬೇವರ್ಸಿಗೆ ಏನಿಯ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟಿರೋದು. ಆಮೇಕಿಂದ ನಾನು ಅಯ್ಯೋ ಇವನೇನಿಯ ಕಟ್ಕೊಂಡು ಸಾಯ್ಬೇಕಿತ್ತು ಕಣಕ್ಕ. ಯಪ್ಪ, ನನಗಂತೂ ಟೆನ್ಷನ್ನೇ ಆಗೋಗ್ಬಿಟ್ಟೈತಿ ಇವಾಗ. ಏನಪ್ಪ ನಿಜವಾಗ್ಲೂ ಏನು ಮದುವೆ ಮಾಡ್ಕೊಂಡಿದ್ರೆ ರಾಹುಲ್ ಏನಿಯ ಎಷ್ಟೋ ವಾಸಿ ಕಣಕ್ಕ. ರಾಹುಲ್ ಪಾಪ ಕಷ್ಟಪಟ್ಬಿಟ್ಟು ಹೆಂಗೋ ಇವಾಗ ಕೆಲಸ ಮಾಡ್ತಾವನೆ ಕಣಕ್ಕ. ಯಪ್ಪ ದೇವ್ರೆ, ಖುಷಿ ಪಡು, ನಿನ್ನ ಜೀವನ ಸೇವ್ ಆಯ್ತಲ್ಲ ಅಂತೇಳಿ. ಈ ನನ್ನ ಮಗಂಗೆ ಅಮ್ಮ ಬಾರಿಸ್ತೈತಲ್ಲ, ಬಾರಿಸ್ಲಿ ಚೆನ್ನಾಗಿ ಬಾರಿಸ್ಲಿ. ಅಮ್ಮ ಚೆನ್ನಾಗಿ ಬಾರಿಸ್ಬಿಟ್ಟು ನನ್ನ ಮಗನ ಒದ್ದು ಓಡಿಸ್ರಿ. ಇಂಥ ನನ್ನ ಮಗನಿಂದ ಯಾವ ಪ್ರಯೋಜನವೂ ಇಲ್ಲ ನಿಜವಾಗ್ಲೂ. ಈಗ ಎಲ್ಲಾರ ಕಾಲ್ದಾಗೂ ಇವಾಗ ಫ್ರಾಡ್ಗಳು ಶಾನೆ ಆಗೋಗ್ಬಿಟ್ಟವ್ರೆ. ಯಾಕೆ ಹೇಳು? ಹುಡುಗಿಯರು ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಬರೀ ಇಂಥ ಫ್ರಾಡ್ ನನ್ನ ಮಕ್ಳು ಏನಿಯಾ. ಇವನು ನೋಡಿದ್ರೆ, ಇವ್ನು ಮಾತಾಡೋ ಭಾಷೆ ನೋಡಿದ್ರೆ ಚೀನಾದಾಗ ಯಾವನೋ ಕಿತ್ತೋಗ್ರೆ ನನ್ನ ಮಗ, ಬಡವ್ ನನ್ನ ಮಗ ಅಷ್ಟೇ ಅಲ್ಲ. ಇವನು ಭಿಕ್ಷೆ ಎತ್ತಿದ್ದ ಅಂತ ಅನ್ನಿಸ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ಭಿಕ್ಷೆ ಎತ್ತಿದ್ದಲ್ಲ ಬೇವರ್ಸಿ. ಆಗಕ್ಕ ಸರಿಯಾಗಿ ಆಗಕ್ಕ. ಬೇವರ್ಸಿ ನನ್ನ ಮಗ ಭಿಕ್ಷೆ ಎತ್ಕೊಂಡು ಇಲ್ಲಿ ಬಂದ್ಬಿಟ್ಟು ಹಿಂಗೆ ಆಟ ಆಡ್ತಾವನ ಇಲ್ಲಿ. ಅಯ್ಯೋ, ಸಾಚ್ಬಿಚ್ಚ, ಸಾಚ್ಬಿಚ್ಚ. ಭಿಕ್ಷೆ ಎತ್ತೋನ್ಗೆ ನನ್ನ ಮಗಳನ್ನ ಕೊಡ್ಬೇಕಿತ್ತ. ಅಲ್ಲ ನಮ್ಮ ದೇಶದಾಗ ಏನಿಯ ಪಕ್ಕದೂರಾಗಿರೋರು ಕೊಟ್ಟು ಮದುವೆ ಮಾಡಿದ್ರೆ ಏನಿಯ ಅದ್ರಾಗೆ ಅರ್ಧ ಸುಳ್ಳು ಹೇಳಿರ್ತಾರೆ. ಯಾರು ನಿಜ ಹೇಳಿರ್ತಾರೋ, ಯಾರು ಸುಳ್ಳು ಹೇಳಿರ್ತಾರೋ ಒಂದೂ ಗೊತ್ತಾಗಕ್ಕಿಲ್ಲ. ಅಂತಂದ್ರೆ ನಿಮ್ಮ ದೇಶದಾಗ ನೀನು ಕಿತ್ತೋಗಿರೋ ನನ್ನ ಮಗನೇ ನೀನು ಭಿಕ್ಷೆ ಎತ್ತಾ ಇದ್ರು ನನಗೆ ಗೊತ್ತಾಗ್ಲಿಲ್ವಲ್ಲ. ನೀ ಇವಾಗ ನನ್ನ ಮಗಳು ಭಾಳ ಹಾಳು ಮಾಡ್ತಿದ್ನಲ್ಲ ಬೇವರ್ಸಿ ಅಲ್ಕ ನನ್ನ ಮಗನೇ. ಇನ್ನೊಂದು ಕಿತ್ತ ನನ್ನ ಕಣ್ಣು ಮುಂದೆ ಏನಾರ ಕಾಣಿಸ್ಕೋಬೇಕಂತೆ ಹಾಕೊಂಡು ಹಿಂಗೆ ಜೊಡೆದು ಬಿಸಾಕ್ಬಿಡ್ತೀನಿ. ನನ್ನ ಮಗಳು ಉಸ ಎಲ್ಲ ನೋಡ್ಕೊಬಿಟ್ಟು ಬಂದವಳು, ಅವ್ರಿಗೆ ಎಲ್ಲ ಗೊತ್ತು. ನಮ್ಮನ್ನೇ ಯಾಮರ್ಸಕ್ಕೆ ನೋಡ್ತಾನೆ ಕಂತ್ರಿ ನನ್ನ ಮಗ. ಅಯ್ಯೋ, ಶಿಟ್. ಚೆನ್ನಾಗಿ ಆಡ್ತಾವನೆ ನಾಟಕನ. ಅಮ್ಮ ಹೋಗ್ಲಿ ಬಿಟ್ಬಿಡು. ಅವನೇನು ಇವಾಗ ಅವ್ನ ಪಡಿಗೆ ಅವ್ನು ಹೋಗ್ತಾನೆ. ಇನ್ನೇನು ಮಾಡ್ತಾನೆ? ಬಿಟ್ಬಿಡು, ಹೋದ್ರೋಗ್ಲಿ. ನೀನು ಹಿಡ್ಕೊಂಡು ನೀನು ಹೊಡೆದು ಮಾಡಿ ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಬಿಟ್ಬಿಡು ಅವನು, ಸ್ಟುಪಿಡ್ ಫೆಲ್ ಅವನು. ಹೋಗ್ಲಿ ಅವನು. ಇನ್ನೇನು ಮದುವೆ ಕ್ಯಾನ್ಸಲ್ ಅಲ್ವಾ? ಆ ಬ್ರೋಕರ್ ಫೋನ್ ಮಾಡಿ ಕ್ಯಾಕರ್ ಸುಗಿದ್ಬಿಟ್ಟು ಮದುವೆ ಕ್ಯಾನ್ಸಲ್, ನಮಗೆ ಯಾವ ಹುಡುಗನು ಹುಡುಕ್ಬೇಡ್ರಿ ಅಂತ ಹೇಳ್ಬಿಡ್ರಿ. ಅಮ್ಮ ಇವಾಗೆಲ್ಲ ಇಂಥ ಜನನೇ, ಯಾರು ಒಳ್ಳೆಯವರಿಲ್ಲ ನೋಡಿ. ಯಾರೋ ಗೊತ್ತಿಲ್ದಿರೋ ಹುಡುಗನ ಕೊಟ್ಬಿಡೋದಕ್ಕಿನ್ನ ಗೊತ್ತಿಲ್ದಿರೋನು ಕೊಡೋಕ್ಕಿನ್ನ ಗೊತ್ತಿರೋರು ಕೊಡೋದೇನಿ ಎಷ್ಟೋ ವಾಸಿ. ಬಿಟ್ಬಿಡಿ, ಕಳಿಸ್ಬಿಡಿ, ಹೋದ್ರೆ ಹೋಗ್ಲಿ. ನನ್ನ ಮಗಳು ಹೇಳ್ತಿರೋದಕ್ಕೆ ಬಿಟ್ಟು ಕಳಿಸ್ತಾ ಇವ್ನಿ. ಹೋಗ್ಲಾ ಬೇವರ್ಸಿ. ನನ್ನ ಕಿತ ಈ ಕಡೆ ತಲೆ ಹಾಕ್ಬಿಟ್ಟು ಮನೆ ಕಬೇಡ. ಸುಮ್ಕೆ ಎದ್ದು
ನೋಡ್ದೇನೆ ಶಾಂತಮ್ಮ ನಮ್ಮನ್ನ ಯಾಮರ್ಸೋರು ಹೆಂಗ್ ಉಟ್ಕೊಬಿಟ್ಟು ಪ್ರಪಂಚದಾಗೆ ಅಂತ ಹೇಳ್ಬಿಟ್ಟು ಯವ್ವ ಯಾವ್ದಕ್ಕೂ ಹುಷಾರಾಗಿರ್ಬೇಕು ಇನ್ ಮ್ಯಾಲೆ. ಹೂ ಕಣಕ್ಕ ಮಗಳೇ ನೀನ್ ಬಂದ್ಬಿಟ್ಟು ಒಳ್ಳೆ ಕೆಲಸ ಏನಿಯ ಮಾಡ್ದೆ. ಹಾಕೊಂತ್ರಿ ನನ್ನ ಮಗಂಗೆ ಚೆನ್ನಾಗಿ ಹಿಡ್ಕೊಂಡು ಬೆಂಡೆದ್ದಂಗೆ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಅಲ್ಲ ಅವ್ನ್ ಭಿಕ್ಷುಕನ ಅವ್ನ ಮಾತಾಗ ಏನಿಯ ನಿಂಗೆ ಅರ್ಥ ಹೋಗೋಯ್ತು ಅವ್ನ್ ಭಿಕ್ಷುಕ ಅಂತ. ಹ್ಞೂ ಅಮ್ಮ ನಾನು ಅವ್ರ ಭಾಷೆ ಎಲ್ಲ ನನಗೆ ಮೊದ್ಲಿಂದನೂ ಗೊತ್ತಲ್ಲ ನನಗೆ, ಅದಕ್ಕೆ ನೀ ಹೇಳ್ತಾ ಇವ್ನಿ ಅವನು ಭಿಕ್ಷುಕನೇನಿಯ ನೋಡು ಹೊಡೆದ್ಬಿಟ್ಟು ಕಳಿಸಿದ್ದು ಒಳ್ಳೇದೇನಿ ಆಯ್ತು. ಇನ್ನೊಂದ್ಸಲ ಬ್ರೋಕರ್ ಅವರು ಇವರು ಸವಸ ಬೇಡ ಕಣಮ್ಮ. ನಾನು ಹೇಳೋದನ್ನ ಕೇಳು, ಯಾವುದೋ ದೂರದ ಬೆಟ್ಟ ನುಣಿಗೆ ನನಗೆ ಗೊತ್ತಿಲ್ದಿರೋರೆಲ್ಲ ಹಿಂಗೇನೇನಿಯ, ಗೊತ್ತಿರೋ ಕಡೆ ಮಾಡ್ಕೋಬೇಕು ಅನ್ನೋದು ಅದಕ್ಕೇನೇನಿಯ. ನೋಡು ಈಗ ಹಾಕಿದ್ದಾಯ್ತು ಬಿಟ್ಬಿಡು, ಅವನ್ನ ಕಳಿಸಿದ್ಯಲ್ಲ ಇನ್ನೊಂದ್ಸಲ ಗಂಡು ಅದು ಇದು ಅಂತ ಹುಡ್ಕಕ್ಕೆಲ್ಲ ಹೋಗ್ಬೇಡ. ನೋಡೋಣ ರಾಹುಲ್ ಅದು ರಾಹುಲ್ ಇವನಿನ್ನ ದೊಡ್ಕಳ್ಳ, ಅವ್ನ ಸವಾಸನೇನಿಯ ಬೇಡ ಅಮ್ಮ. ಎಲ್ಲರೂ ಯಾವಾಗಲೂ ಒಂದೇ ಥರ ಇರಲ್ಲ, ನೋಡೋಣ ಇರು. ನೀನು ಬೇಕಾದ್ರೆ ಸ್ವಲ್ಪ ಒಬ್ಸರ್ವ್ ಮಾಡಿ ನೋಡು. ಎಲ್ಲರೂ ಬದಲಾಗಿರ್ತಾರೆ ನೋಡು. ನೀನು ಅದೇ ಆಟ ಕೋಪ ಮಾಡ್ಕೊಂಡು ಯಾರ್ಯಾರನೋ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀನು ಇವಳು ಜೀವನ ಯಾಕೆ ಹಾಳು ಮಾಡ್ತಾ ಇದೆಯಾ ನೀನು ಗೊತ್ತಿರುವ ಈ ಪ್ರಪಂಚ ಹೆಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಶುನ್ ಜೀವನ ಯಾಕೆ ಹಾಳು ಮಾಡ್ತೀಯಾ ಗೊತ್ತಿಲ್ದಿರೋರಿಗೆಲ್ಲ ಕೊಟ್ಬಿಟ್ಟು ಬ್ರೋಕರ್ಗಳು ಇನ್ನು ಎಂಥದ್ದು ನುಡಿ ಕೊಡ್ತಾರೆ ಹೇಳು. ಏನು ಹುಡಿ ಕೊಡಲ್ಲ ನೋಡು, ಸುಮ್ಮನೆ ಇರು. ನನ್ನ ಮಾತು ಕೇಳಿ ಈಗ ಸುಮ್ಮನೆ ನೋಡಿ ಸದ್ಯಕ್ಕೆ ಇಲ್ಲಿಗೆ ವಿಷಯನ ಬಿಟ್ಬಿಡು. ಒಂದು ವಾರ ಸುಮ್ಮನೆ ಇದ್ಬಿಟ್ಟು ಆಮೇಕಿಂದ ಯೋಚನೆ ಮಾಡು ಏನು ಮಾಡ್ಬೋದು ಏನು ಬಿಡ್ಬೋದು ಅಂತ ಹೇಳ್ಬಿಟ್ಟು. ಹ್ಞೂ ಕಣಕ್ಕ, ಆ ಬೇವರ್ಸಿ ನನ್ನ ಮಗ ಮಾಡಿದ್ ನೋಡಿದ್ರೆ ಪ್ರಪಂಚದಾಗ ಏನು ಯಾರು ಏನು ಸಾಚ ಅಲ್ಲ ಅಂತ ಅನಿಸ್ತದೆ. ನಮ್ಮ ದೇಶದವರೆಲ್ಲ ಬೇರೆ ದೇಶದವ್ರು ಅವನು ಕಳ್ಳನ ಮಕ್ಳವ್ರೆ ಅಂತ ಗೊತ್ತಾಯ್ತಲ್ಲಕ್ಕ. ಪಾಪ ನಮ್ಮ ಆಶುನ ಇವಾಗ ಹಳ್ಳಕ್ಕೆ ತೊಳ್ತಿದ್ವಿ ಭಿಕ್ಷಕಂಗೆ ಕೊಟ್ಬಿಟ್ಟು. ಗಣೇಶ ಅಂತಮ್ಮ ಐರು ಆ ಬ್ರೋಕರ್ಗೊಂದು ಫೋನ್ ಹಾಕ್ಬಿಟ್ಟು ಬರ್ತೀನಿ. ಬಾಕ ನಾನು ಬರ್ತೀನಿ. ಬ್ರೋಕರ್ ನನ್ನ ಮಗಂಗೆ ಕ್ಯಾಕರ್ಸ್ ಮಾಡ್ಕೋಬೋದು ಬಿಡೋಣ. ಆ ಬ್ರೋಕರ್ ನನ್ನ ಮಗ ಸಿಕ್ಸಿದ್ದವ್ರನ್ನೆಲ್ಲ ಹೇಳ್ಬಿಟ್ಟು ನಮಗೆ ಸಿಕ್ಸಿದ್ದವ್ರನ್ನೆಲ್ಲ ನಾಮ ಹಾಕ್ತಾನಲ್ಲ, ನಾವು ಏನು ನಾಮ ಹಾಕ್ಸ್ಕೊಳ್ಳೋರು ಅಂತ ಮಾಡ್ಬಿಟ್ಟವನ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ರಂಗೆ ಒಂದೊಂದು ಕಿತಾನೆ ನೀನು ನಾಮ ಹಾಕ್ತಿರ್ತಾನಲ್ಲ ಬೇವರ್ಸಿ ನನ್ನ ಮಗ. ಇನ್ನು ಎಷ್ಟು ಸುಳ್ಳು ಹೇಳ್ಬಿಟ್ಟು ಇನ್ನೆಷ್ಟು ಇದು ಮಾಡಬೇಡ ಅವನು ನೋಡಿಯಾಕ ಮಾಡನ್ ಸರಿಯಾಗಿ. ಸದ್ಯ ಈಗ ನಿನ್ ಮದುವೆ ನಿಂತೈತಲ್ಲ ಖುಷಿನಾ ಅಕ್ಕ? ಖುಷಿನೇನಿಯ ಅವ್ನಿಗೆ ಕನ್ನಡ ಬಂದ್ರು ಯಾಕೆ ಹಂಗೆಲ್ಲ ಇದು ಮಾಡ್ತಿದ್ದ ನೋಡು. ಆಶಾ ನಿಮ್ಮನ್ನೆಲ್ಲ ಚೀನಾದವರು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ನಂಬಿಸ್ಬೇಕಿತ್ತಲ್ಲ ಅವ್ನು ಚೀನಾದವನು ಅಂತ ಹೇಳ್ಬಿಟ್ಟು, ಅದಕ್ಕೆ ನೀ ಹಿಂಗೆ ಮಾಡ್ತಾವನೆ. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇನೇ ಇರ್ತಾರೆ. ಈಗ ಹೆಣ್ಣು ಸಿಕ್ತಿಲ್ವಲ್ಲ ಸುಮಾರು ಕಡೆ ಹಿಂಗೆ ಸಖತ್ತು ಮೋಸಗಳು ನಡೀತಾವೆ ನೋಡು. ಈಗ ನೀನು ಅಲ್ಲಿಂದ ಬಚಾವಾದೆ ಅಂತ ನೀನು ಖುಷಿನೇನಿಯ ಕೊಡಬೇಕು ಸರಿನಾ? ನಡಿ, ಯಾವತ್ತಿದ್ರು ರಾಹುಲ್ ನಿನ್ನ ಜೊತೆ ಬಂದೇ ಬರ್ತಾನೆ. ನೀನು ರಾಹುಲ್ ಒಂದು ಹಾಗೆ ಏನೇ ಆಗ್ತೀರಾ ಸರಿನಾ? ನಾನು ಸಪೋರ್ಟ್ ಇರ್ತೀನಿ ಅಂತ ಹೇಳಿದ್ದೀನಿ ತಾನೇ. ಈಗ ಇವನು ಹೆಂಗೆ ಎದ್ನೋ ಬಿದ್ನೋ ಅಂತ ಹೊಂಟದ ನೋಡು. ಹಾಗೆ ನೀಯ ಟೈಮ್ ಬಂದಾಗ ಎಲ್ಲರೂ ಹೋಯ್ತಿರ್ತಾರೆ. ಸರಿ ಬಾ ಹೋಗೋಣ ಬಾ. ಅಯ್ಯೋ ನನ್ನ ಮಗುನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ, ಬಾ ಹೋಗೋಣ. ನಡೀರಿ.